ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಡಿಮೆ ಇದೆ. ಸುಮಾರು ವರ್ಷಗಳ ಹೆಸರು ತಂದ ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ 2023-24ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಕಾರ್ಯಕ್ರಮ ನಡೆಯಿತು. ಸಂಘದ ಅಧ್ಯಕ್ಷರಾದ ರಾಮಚಂದ್ರಪ್ಪ ಅವರು, ಗೌರವಾನ್ವಿತ ಉಪವ್ಯವಸ್ಥಾಪಕರು ಮುನಿರಾಜ್ ಅವರು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ವಿನಾಯಕ್ ರವರು, ಗೌರವಾನ್ವಿತ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಅಧ್ಯಕ್ಷರು ರಾಮಚಂದ್ರಪ್ಪ, ಉಪಾಧ್ಯಕ್ಷರಾದ ವಿ ನರಸಿಂಹಪ್ಪ, ನಿರ್ದೇಶಕರು ಪಿ ವೀರಭದ್ರಪ್ಪ, ಎಸ್ವೈ ಮುನಿಶಾಮಿ, ಎಸ್ಸಿ ನಾರಾಯಣಮೂರ್ತಿ ನರಸಿಂಹಪ್ಪ, ಎಸ್ಆರ್ ಶ್ರೀನಿವಾಸ ರೆಡ್ಡಿ, ಎಸ್ಎನ್ ಮಂಜುನಾಥ ರೆಡ್ಡಿ, ಎಸ್ವಿ ನಾರಾಯಣಸ್ವಾಮಿ, ಎಸ್ವಿ ಕೃಷ್ಣಮೂರ್ತಿ, ಎಸ್ಎಂ ವೆಂಕಟಸ್ವಾಮಿ, ಅಶ್ವಥಮ್ಮ, ಜಯಪದ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದ ಸಕ್ರಿಯ ಕಾರ್ಯನಿರ್ವಹಣಾಧಿಕಾರಿ ಎಸ್ವೈ ಸೋಮನಾಥ್, ಹಾಲು ಪರೀಕ್ಷಕರು ಎವಿ ರಾಜಣ್ಣ, ಸಹಾಯಕರು ಕೃಷ್ಣಮೂರ್ತಿ, ಆಂತರಿಕ ಲೆಕ್ಕ ಪರಿಶೋಧಕರು ಎಸ್ಎನ್ ಕೃಷ್ಣಪ್ಪ ಹಾಗೂ ಗ್ರಾಮದ ಹಿರಿಯರು, ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಯುವ ಮುಖಂಡರು, ಊರಿನ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಹಾಗೂ ಸಭೆಯಲ್ಲಿ ಮಂಡಿಸಬೇಕಾದ ವಿಷಯ ವಿಚಾರಣೆ ವರದಿಯ ಬಗ್ಗೆ, ವಿಚಾರ ಸಂಘದಲ್ಲಿ ನ್ಯೂನತೆಗಳ ಕಾರ್ಯಕ್ರಮ ಕೈಗೊಳ್ಳಲು, ವಿಚಾರ ಮಂಡಳಿ ಸದಸ್ಯರ ಅಥವಾ ಮುಖ್ಯ ಕಾರ್ಯನಿರ್ವಹಣಾ ನೇಮಕ ಬಗ್ಗೆ ಪರಿಶೀಲನೆ ವಿಚಾರ, ಎಲ್ಲ ಪದಾಧಿಕಾರಿಗಳು ಮತ್ತು ನೌಕರರ ನೀತಿ ಸಂಹಿತೆ ರೂಪಿಸುವ ವಿಚಾರ, ಕೆಲವೊಂದು ವಿಚಾರಗಳ ಸಭೆಯ ವರದಿ ಪರಿಶೀಲನೆ ವಿಚಾರ ತಿಳಿಸುವುದು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ರಾಮಚಂದ್ರಪ್ಪ ಅವರು ಮಾತನಾಡಿ, ಈ ದಿನ ವಾರ್ಷಿಕ ಮಹಾಸಭೆಗೆ ಬಂದಿರುವ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರು, ಊರಿನ ಜನಸಾಮಾನ್ಯರು, ಹಿರಿಯರು, ಯುವ ಮುಖಂಡರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಮ್ಮ ಅಧಿಕಾರಿಗಳು ಮುನಿರಾಜ್ ಅವರು ಹಾಗೂ ವಿಸ್ತರಣಾಧಿಕಾರಿಗಳು ನರಸಿಂಹರಾಜು ನಮ್ಮ ಡೈರಿಯ ಕುಂದುಕೊರತೆಗಳ ಬಗ್ಗೆ ವಿಚಾರ ತಿಳಿಸಿದ್ದೇವೆ. ಹಾಲು ಕರೆಯುವ ಮೆಷಿನ್ ಹಾಕಿ ಕೊಡಬೇಕಾಗಿ ವಿನಂತಿಸುತ್ತೇವೆ. ಹೀಗೆ ಹಲವಾರು ವಿಚಾರಗಳು ಅಭಿವೃದ್ಧಿಯ ಬಗ್ಗೆ ತಿಳಿಸಿದರು. ಈ ಸಭೆಯಲ್ಲಿ ರೈತರ ಪರ ಅಧಿಕಾರಿಗಳು, ಉಪವ್ಯವಸ್ಥಾಪಕರು ಮುನಿರಾಜ್ ಅವರು ಮಾತನಾಡಿ, ನಿಮ್ಮಗಳ ಯಾವುದೇ ಕೆಲಸಗಳಿಗೆ ನಾವು ಸದಾ ಸೇವೆ ಮಾಡುತ್ತೇವೆ. ನಿಮ್ಮ ಡೈರಿ ಹಾಲಿನ ಕ್ವಾಲಿಟಿ ನೀಡಿದಾಗ ಪ್ರತಿಯೊಬ್ಬರಿಗೂ ಹೆಚ್ಚಿನ ರೀತಿಯ ಹಣ ಸಿಗುತ್ತದೆ. ಆಗ ನಿಮ್ಮೆಲ್ಲರಿಗೂ ಬೇಕಾದ ಸೌಲಭ್ಯಗಳು ಒದಗಿಸುತ್ತೇವೆ. ತಮ್ಮಲ್ಲಿ ಸಹಕಾರ, ನಿಮ್ಮ ಹಾಲಿಗೆ ಕ್ವಾಲಿಟಿ ನೀಡಿ ಹೆಚ್ಚಿನ ರೀತಿಯಲ್ಲಿ ಹಣ ಸೌಲಭ್ಯಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತದೆ ಎಂಬುದಾಗಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ನರಸಿಂಹರಾಜ್ ಅವರು ಮಾತನಾಡಿ, ಸಂಘದ ಅಭಿವೃದ್ಧಿಯ ಬಗ್ಗೆ ಹಾಗೂ ವರ್ಷದ ಎಲ್ಲ ರೀತಿಯ ವರದಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರೆ, ಈ ಸಮಯದಲ್ಲಿ ಬಂದಿರುವ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಿರ್ದೇಶಕರಿಗೆ, ಊರಿನ ಜನಸಾಮಾನ್ಯರು ಎಲ್ಲರಿಗೂ ಫಲಹಾರ ಮತ್ತು ಸಿಹಿಯನ್ನು ಹಂಚಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಸೋಮನಾಥ್ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಷ್ಟು ಮಾರಾಟ ಮಾಡಿದೀವಿ, ಒಕ್ಕೂಟದಿಂದ ನಮ್ಗೆ ಅಮೌಂಟ್ ಎಷ್ಟು ಬಂದಿದೆ, ಉತ್ಪಾದಕ ರೈತರಿಗೆ ಬಟವಾಡೆ ಏನ್ ಮಾಡಿದೀವಿ, ಈ ತರ ನಿಮ್ ಸಿಬ್ಬಂದಿ ಖರ್ಚು ಸಂಬಳ ಏನಿದೆ, ಬೇರೆ ಖರ್ಚು ತೆಗೆದ್ರೆ ಎಷ್ಟು ನಿವ್ವಳವಾಗಿ ಲಾಭ ಉಳಿದಿದೆ, ಇದು ಜಮಾ ಖರ್ಚು. ತಿಂಗಳ ಇದು ನಿಮ್ಮ ಆಡಳಿತ ಮಂಡಳಿ ಸದಸ್ಯರು ಇಷ್ಟ ಡೈರೆಕ್ಟರ್ಸ್ ಇದ್ದಾರೆ, ನಿಮ್ ಪ್ರೆಸಿಡೆಂಟ್ ಇದ್ದಾರೆ, ಇವರಿಗೆ ಲೆಕ್ಕ ನಿಮ್ ಸೆಕ್ರೆಟರಿ ಹೇಳ್ತಾರೆ ತಿಂಗಳ ಈ 12 ತಿಂಗಳು ಸೇರಿ ಒಟ್ಟಾರೆಯಾಗಿ ಎಷ್ಟು ಖರೀದಿ ಆಗಿದೆ, ಎಷ್ಟು ಲಾಭ ಬಂದಿದೆ, ಎಷ್ಟು ಉಳಿದಿದೆ, ಬೋನಸ್ ಎಷ್ಟು ಬರುತ್ತೆ, ಇದನ್ನ ಹೇಳ್ಬೇಕಿರೋ ಜವಾಬ್ದಾರಿ ನಿಮ್ಮ ಸಿಬ್ಬಂದಿ ಹಾಲು ಉತ್ಪಾದಕರೇ. ಈ ದಿನ ನಮ್ಮ ವಾರ್ಷಿಕ ಸಭೆ ಕರೆದಿದ್ದಕ್ಕೆ ಎಲ್ಲ ಬಂದು ಅಟೆಂಡ್ ಆಗಿ ಎಲ್ಲ ನಮ್ಮ ಕುಂದುಕೊರತೆಗಳೆಲ್ಲ ಸಾಹೇಬರು, ನಮ್ಮ ಮುಂದಾಯ ಸಾಹೇಬ್ರೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಏನೇ ಇದ್ರು ಕೇಳ್ಬೋದು, ಎಲ್ಲ ನಮ್ಮ ಇದರಲ್ಲಿ ಬಂದು ಡಿಸ್ಕಸ್ ಮಾಡ್ಬೋದು. ನಮ್ಮ ನರಸಿಂಹರಾಜ್ ಸಾಹೇಬರು ಇದ್ದಾರೆ, ಎಲ್ಲರೂ ಬಂದು ಡಿಸ್ಕಸ್ ಮಾಡಿ ನಮ್ಮದು ಒಂದು ಉಳ್ಕೊಬಿಟ್ಟಿದೆ ಮಿಲ್ಕಿಂಗ್ ಮಿಷಿನು, ಅದು ಜಾಗ ಎಲ್ಲ ನೋಡ್ತಾ ಇದ್ದೀವಿ. ಆ ಜಾಗ ಸಿಕ್ಕಿದ್ರೆ ಆದಷ್ಟು ಬೇಗನೆ ಮಿಲ್ಕಿಂಗ್ ಮಿಷಿನು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಆಶ್ವಾಸನೆ ಕೊಟ್ಟು ಹೇಳ್ತಾ ಇದ್ದೀವಿ. ಏನಾದ್ರು ಸಮಸ್ಯೆ ಇದೆ ನೀವು ತಿಳಿಸಿ, ನಾನು ಅದನ್ನ ಸೆಟಲ್ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಡ್ತೀನಿ. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಕೂಪನ್ ಹಾಕಿದ್ಮೇಲೆ, ಯಾಕಂದ್ರೆ ಪಕ್ಕದೂರ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ, ಇಮಿಡಿಯೇಟ್ ಆಗೋದಿಲ್ಲ, ಕರು ತೆಗಿಯೋದಿರ್ತದೆ, ಲೇಟ್ ಆಗ್ಬೋದು, ನಿಮ್ಮೂರ್ಗೆ ಬರೋದು ಲೇಟ್ ಆಗ್ಬೋದು. ಸಮಯ ಒಂದು ಅರ್ಧ ಗಂಟೆ 1 ಅವರ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಂದ ಮೇಲೆ ಟ್ರೀಟ್ಮೆಂಟ್ ವಿಚಾರದಲ್ಲಿ ಬಹಳಷ್ಟು ಜನ ರೈತರುಗಳು ಈ ಕೇಸ್ ಶೀಟ್ ಕೇಳಲ್ಲ ಡಾಕ್ಟರ್ಗಳನ್ನ.
ಎ ಶೀಟ್ ಅಂದ್ರೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಬರ್ಕೊಡ್ಬೇಕು ಒಂದು ಸ್ಲಿಪ್ ಶೀಟ್ ಕೇಳ್ಬೇಕು ನೀವು ರೈತರು. ಕೂಪನ್ ಹಾಕ್ಸ್ತೀರಾ? ಹಾಕ್ಸ್ತಾ ಇದ್ರೆ ಕೂಪನ್ ಇಲ್ಲ ರಾಜಮಂಡ್ರಿ ಎಲ್ಲರೂ ಟ್ರೀಟ್ಮೆಂಟ್ ನೋಡ್ತಾರೆ, ಇಲ್ಲ ಸಣ್ಣ ಪುಟ್ಟ ಎಲ್ಲ ಎಲ್ಲ ಶೇರ್ ಹೋಲ್ಡರ್ಸ್ ಹೇಳ್ಬೇಕಿರೋ ಜವಾಬ್ದಾರಿ. ಸೊ ಹಾಗಾಗಿ ಎಲ್ಲಾ ಶೇರ್ ಹೋಲ್ಡರ್ಸ್ ಬರ್ಲೇಬೇಕು ಈ ಒಂದು ಮಹಾಸಭೆಗೆ. ಇಲ್ಲಿ ಕಾರಣಾಂತರಗಳಿಂದ ಬಂದಿರೋದಿಲ್ಲ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನಿಮ್ಮಲ್ಲಿ ಹಾಲ್ ಜಾಸ್ತಿ ಇದೆ ಸರ್, ನಿಮ್ಮೂರದು ಹಾಲ್ ಜಾಸ್ತಿ ಇದೆ. ನಮಗೆ ಚೌಡನಹಳ್ಳಿಯಲ್ಲಿ ಭಾರಿ ಸಮಸ್ಯೆ, ಯಾವಾಗ್ಲೂ ಕ್ವಾಲಿಟಿ ವಿಚಾರ, ಕ್ವಾಲಿಟಿಗೆ ಸಮಸ್ಯೆ. ಕೇಳಿ ಸೋಮಗುನು ಕ್ವಾಲಿಟಿ ಸಮಸ್ಯೆ. 28.5 ಡಿಗ್ರಿ ಬರಬೇಕು CLR. ಈ ಮಳೆಗಾಲದಲ್ಲಂತೂ ಕಡ್ಡಾಯವಾಗಿ ಹಸುಗಳಲ್ಲಿ ಕರೆದಂಗೆ ಹಾಕಿದ್ರೆ ಅಷ್ಟು ಡಿಗ್ರಿ ಬಂದೇ ಬರ್ತದೆ ಹಸುಗಳಿಂದ. ಈಗ 50 ಜನ ಹಾಲು ಹಾಕ್ತಾ ಇದಾರೆ, ಯಾರೋ 5-6 ಜನದ್ದು ಕ್ವಾಲಿಟಿ ಇರೋದಿಲ್ಲ. ಅದೇ ಹಸುಗಳಲ್ಲಿ ಸಮಸ್ಯೆ ಇರ್ತದೆ, ಒಪ್ಕೊಳ್ಳೋಣ. ಅಂದ್ರೆ 24-25 ಡಿಗ್ರಿ ಬರೋ ಹಸುಗಳು ಯಾವ್ದು ಇರೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಹಸುಗಳಲ್ಲಿ 27 ಡಿಗ್ರಿ ಬರ್ಬೋದು. ಇಲ್ಲಿ ಇನ್ನು 25-26 ಲಕ್ಷ 5,682 40 ಪೈಸೆ ಹಾಲನ್ನು ಇಲ್ಲಿ ಮಾಡಿದ್ದು ಸ್ಥಳೀಯವಾಗಿ. ಶಾಂಪಲ್ ಹಾಲು ಮಾರಾಟ 74,888 15 ಪೈಸೆ. ಆಮೇಲೆ ಬ್ಯಾಂಕ್ ಬಡ್ಡಿ 8,355 ಬಂದಿದೆ. ಒಕ್ಕೂಟದಿಂದ ಶೇರ್ ಡಿವಿಡೆಂಟ್ 22,130 ರೂಪಾಯಿ ಬಂದಿದೆ. ಆಮೇಲೆ ಒಕ್ಕೂಟದಿಂದ ಬೋನಸ್ 14,540 ಬಂದಿದೆ. ಇತರ ಲಾಭ 7,959. ಈ ರೀತಿಯಾಗಿ ಸಂಘದಲ್ಲಿ ಕೊಂಡು ಮಾರಿ ಬಂದ ವ್ಯಾಪಾರ ಲಾಭವಾಗಿ 5,24,836 32 ಉಳ್ಕೊಂಡಿದ್ದೇನೆ. 23-24ನೇ ಸಾಲಿನಲ್ಲಿ ಹಾಲು ತಗೊಂಡಿರೋದು, ಮಾರಿರೋದು, ಬ್ಯಾಂಕ್ ಬಡ್ಡಿ, ಬೋನಸ್ಸು ಇದನ್ನೆಲ್ಲ ಸೇರಿಸಿ 5,24,836 32 ಪೈಸೆ. ಅದನ್ನು ಖರ್ಚುಗಳು ಸಿಬ್ಬಂದಿ ವೇತನ 2,16,000, ಸ್ಟೇಷನರಿ ಮತ್ತು ಪ್ರಿಂಟಿಂಗ್ 9,820, AMCU ಸರ್ವಿಸ್ 2,075, ವಿದ್ಯುತ್ ಬಿಲ್ 5,750, ಪ್ರಯಾಣದ ಭತ್ಯೆ 3,400, ಬ್ಯಾಂಕ್ ವೆಚ್ಚ 505.09 ಪೈಸೆ, ಆಡಿಟ್ ಟೈಪಿಂಗ್ 10,000. ನಿರ್ದೇಶಕರು ಕೂಡ ಯಾಕೆ ಅಂತಂದ್ರೆ ನಿಮ್ದು ಕ್ವಾಲಿಟಿ ಬರ್ಲಿ ಬರ್ದೇ ಹೋಗ್ಲಿ, ಅಲ್ಲಿ DMC ಅಲ್ಲಿ ನಿಮ್ ಶೀಟ್ 8.5 415 ಫೀಡ್ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಸರ್. ಒಂದಿನ ಕೂಡ 8 ಆಗಿದೆ, ಸಮ ಆಗುತ್ತಾ 8 ಆಗತ್ತಾ, ಏನಾಗ್ತದೆ ಅವ್ರು 28 ಬರ್ತದೆ. ಚೌಡನಹಳ್ಳಿ ಎಲ್ಲ ಅಲ್ಲೇ ಹಾಲು ಕರೀತಾರೆ, ಬರ್ತದೆ. ನಾನಪ್ಪದು ಫೋನ್ ಮಾಡಿ ಹೇಳ್ತೀನಿ, ನೀವು ಕ್ವಾಲಿಟಿ ರೆಡಿ ಮಾಡ್ಕೊಟ್ರೆ ಆ PMCನೂ ಪಾಸ್ ಆಗ್ತದೆ. ಇಲ್ಲಿ 1-2 ಕ್ವಾಲಿಟಿ ಬರ್ಲಿಲ್ಲ ಅಂದ್ರೆ ಅಲ್ಲಿ ಆಡ್ ಆಗ್ತದೆ 3,000 ಲೀಟರ್ಗೆ. 3,000 ಲೀಟರ್ ಕ್ವಾಲಿಟಿ ಡೌನ್ ಆಗ್ತದೆ. ಆ 3,000 ಲೀಟರ್ ಮತ್ತೆ ಟ್ಯಾಂಕರ್ಗೆ 15,000 ಲೀಟರ್ ಅಲ್ಲಿ ಡೌನ್ ಆಗ್ತದೆ. ಶೀಟ್ ಅಲ್ಲಿ 28.5 ಡಿಗ್ರಿ 4 ಫ್ಯಾಟ್ ಅಂತ ಶಿಫ್ಟ್ ಬರೋದಿಲ್ಲ. ಮತ್ತೆ 8.5 ಬರೋ ರೇಟೆ ಬೇರೆ, 8.3 ಬರೋ ರೇಟೆ ಬೇರೆ. ಸಂಘಕ್ಕೂ ಕೂಡ ಕಡಿಮೆ ಬರುತ್ತೆ ದುಡ್ಡು. ಬಟ್ ಸಂಘಕ್ಕೆ ಕಡಿಮೆ ಬಂತು ಅಂತ ಹೇಳಿ ರೈತರಿಗೆ ಕಡಿಮೆ ಕೊಡಕ್ಕಾಗತ್ತಾ? ರೇಟ್ ನೀವು ಕೊಡಕ್ ಬರಲ್ಲ. ಏನ್ ರೇಟ್ ಫಿಕ್ಸ್ ಆಗುತ್ತೆ ಆ 30 ಶಿಫ್ಟ್ ಕೂಡ 15 ದಿನಕ್ಕೆ ಬಟವಾಡೆ ಮಾಡ್ತಾರಲ್ಲ ಆ ರೇಟ್ ಕೊಡ್ಲೇಬೇಕು. ಸೆಕ್ರೆಟರಿ ಆಗಲಿ ಪ್ರೆಸಿಡೆಂಟ್ ಆಗಲಿ ಫಿಕ್ಸ್ ಏನಾಗ್ಬೇಕು. ಆಗ ಸಂಘದಲ್ಲಿ ಉಳಿದಿರೋ ದುಡ್ಡು ಏನಾಗ್ತದೆ, ನಿಧಾನಕ್ಕೆ ಕರ್ಗೋಗುತ್ತೆ. ಒಂದರಿಂದ ಎಷ್ಟು ಸಮಸ್ಯೆ ಇರ್ತದೆ ಅಂದ್ರೆ, ಇಲ್ಲ 50 ಜನದ ಕ್ವಾಲಿಟಿ ಇರಲ್ಲ, ಎಲ್ಲರೂ ಬರುತ್ತಲ್ಲ ಕ್ವಾಲಿಟಿ, ಯಾರೋ ಒಂದು 5-6 ಜನದ ಇರ್ತದೆ. ಅದನ್ನ ದಯಮಾಡಿ ಹೇಳಿ, 1-2 ಶಿಫ್ಟ್ ಇಲ್ಲಿ ಕರೆದು ಬಿಡಕ್ ಹೇಳಿ, ಬೇಜಾರು ಮಾಡ್ಕೋಬೇಡಿ. ಡೈಲಿ ಹತ್ರ ಬಂದು ಕರೀರಿ. ಹಸುವಲ್ಲಿ ಎಷ್ಟು ಬರುತ್ತೋ ಅಷ್ಟು ನಾನು ಬರ್ಕೊಳ್ತೀನಿ, ನೀವು ದಿನ ಮನೆಯಿಂದ ಅಷ್ಟೇ ತಂದಾಕಿ ಅಂತ ಹೇಳಿ. ಖಂಡಿತ ಇಂಪ್ರೂವ್ ಆಗ್ತದೆ. ನಾವೀಗ ಎಲ್ಲಿ ಬರೋದಿಲ್ಲ, ನಾವೇ ನೇರವಾಗಿ ಹೋಗಿ, ನಾನು ನಮ್ಮ ಸೂಪರ್ವೈಸರ್, ಡಾಕ್ಟರ್ಗಳು ಬೆಳಗ್ಗೆ ಸಂಜೆ ಕಲೆಕ್ಷನ್ಸ್ ಹೋಗಿ ಕುತ್ಕೊಂಡು ನಾವು ಡೈರಿ ಅಲ್ಲೇ ಒಂದು 2-3 ಹಳ್ಳಿಗಳಲ್ಲಿ ಸುಮಾರು ಒಂದು 89 ಜನ 50 ರೂಪಾಯಿ, ಪಶು ಆಹಾರ ಲೈಸೆನ್ಸ್ 1,000 ರೂಪಾಯಿ, ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ 19,000, ಸಹಕಾರಿ ವಾರಪತ್ರಿಕೆ ಖರ್ಚು 1,500, AA ಬಾಬತ್ 3,600. ಈ ಸಂಘದ ಒಂದು ಪುಸ್ತಕಗಳು ತಗೊಂಡಿರೋದು 309 ರೂಪಾಯಿ 40 ಪೈಸೆ, ಸಮವಸ್ತ್ರ 8,000, ಪೇಂಟಿಂಗ್ 47,200, ಚುನಾವಣಾ ವೆಚ್ಚ 29,000. ಈ ರೀತಿಯಾಗಿ 3,87,109 ರೂಪಾಯಿ 49 ಪೈಸೆ ಖರ್ಚಾಗಿ ನಿವ್ವಳವಾಗಿ 1,29,129 23 ಪೈಸೆ ಉಳ್ಕೊಂಡಿದ್ದೀವಿ. 23-24 ಪೈಸೆ ಆಗಿದೆ. ಆಮೇಲೆ ಅದೇ ರೀತಿಯಾಗಿ ನೆಕ್ಸ್ಟ್ 24-25ಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂತ ಅಂದಾಜು ಬಜೆಟ್ ಅಂದಾಜಿನಲ್ಲಿ ನೀವು ಒಂದು ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕಾಗ್ತದೆ. ಅಲ್ಲಿಂದ ಅನುಮೋದನೆ ಪಡಿಬೇಕು. ನೆಕ್ಸ್ಟ್ ಅಂದ್ರೆ 24-25ಕ್ಕೆ ಸಿಬ್ಬಂದಿ ವೇತನ 2,30,000, ಸ್ಟೇಷನರಿ ಮತ್ತು ಪ್ರಿಂಟಿಂಗ್ 13,000, ಪರೀಕ್ಷಾ ಖರ್ಚು 3,000, ಸ್ಕೇಲ್ ಅಳತೆ ಮತ್ತು ತೂಕದ್ದು 2,000, AMCU ಸರ್ವಿಸ್ 3,000, ವಿದ್ಯುತ್ ಬಿಲ್ 8,000, ಪ್ರಯಾಣದ ಭತ್ಯೆ 5,000, ಇತರೆ ವೆಚ್ಚ 33,000, ರಿಪೇರಿ ವೆಚ್ಚ 3,000, ಪಶು ಆಹಾರ ಲೈಸೆನ್ಸ್ 1,200. ಮತ್ತು ನೆಕ್ಸ್ಟ್ ಒಂದು ವಾರ್ಷಿಕ ಮಹಾಸಭೆ 22,000, ಸಹಕಾರಿ ವಾರಪತ್ರಿಕೆ 1,700, AA ಬಾಬತ್ 3,800, ಒಂದು ಸಂಘದ ಪುಸ್ತಕಗಳು 1,000 ರೂಪಾಯಿ, ತರಬೇತಿ ವೆಚ್ಚ 3,000. ಒಟ್ಟು 3,45,500 ರೂಪಾಯಿ ಅಷ್ಟು ಖರ್ಚು ಮಾಡ್ಬೋದು. ಇಲ್ಲ ಕಮ್ಮಿನೂ ಆಗ್ಬೋದು. ಜಾಸ್ತಿ ಆದ್ರೆ ಮತ್ತೆ ಅಪ್ಲೋಡ್ ತಗೋಬೇಕು. ನೆಕ್ಸ್ಟ್ ಡೀಟೇಲ್ ಮೇಲೆ 24-25ನೇ ಸಾಲಿಗೆ ಏನು ಈ ಒಂದು ನಿವ್ವಳ ಲಾಭ ಬಂದಿದೆ 1,00,00,000
29,129 ಅದನ್ನ ನಿಧಿಗಳಾಗಿ ವಿಂಗಡಿಸ್ತೀವಿ. ಮೊದಲನೇ ಆಪತ್ತು ನಿಧಿ 32,282 31 ಪೈಸೆ, ಸಹಕಾರ ಶಿಕ್ಷಣ ನಿಧಿ 19,936 ರೂಪಾಯಿ, ಕಟ್ಟಡ ನಿಧಿ 9,491, ಶೇರ್ಡ್ ರೇಟ್ 914, ಸದಸ್ಯರ ಬೋನಸ್ 54,927 95. ಒಳ್ಳೆ ರೇಟ್ ಹೋಗ್ತದೆ. ಸೊ ಅದ್ರಲ್ಲಿ ವಾಟರ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಯಾರಾದ್ರೂ ಸ್ವಲ್ಪ ನೀರು ಹಾಕೊಂಡು ಕೂಡ ತೋರಿಸುತ್ತೆ. ಈಗ ಎದುರಲ್ಲಿ ಮನೆಯೆಲ್ಲ ಒಂದು ಸೊಸೈಟಿ ಮೇಲೆ ಇಟ್ಟಿದ್ದೀವಿ, ಕಡಿಮೆ ಇದೆಲ್ಲ ಇಂಪ್ರೂವ್ ಆಗ್ಬೋದು ಸರ್ ಕ್ವಾಲಿಟಿ. ನಿಮ್ಗೆ ಜಾಗ ಎಲ್ಲ ಮಿಲ್ಕಿಂಗ್ ಮಿಷನ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಅನಾನುಕೂಲ ಇದೆ. ಜಾಗ ನೋಡಿ, ಯಾಕೆ ಅಂದ್ರೆ ಸುಮಾರು ಊರುಗಳಲ್ಲಿ ಮಿಲ್ಕಿಂಗ್ ಮಿಷನ್ಸ್ ಹಾಕ್ಸಿದ್ಮೇಲೆ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಕಲ್ಲೂರು ಹಾಕಿದ್ವಿ 29 ಡಿಗ್ರಿ ಬರ್ತಿದೆ, ಫಸ್ಟ್ 26 ಬರ್ತದೆ. ಚೌಡಹಳ್ಳಿ 28ವರೆ ಬರ್ತದೆ. ಇವ್ರದ್ದು 4 ಕ್ವಾಲಿಟಿ ಬರ್ತದೆ. ಹಾಗಾಗಿ ಮಿಲ್ಕಿಂಗ್ ಮಿಷನ್ಸ್ ನೀವೇನಾದ್ರು ಜಾಗ ಮಾಡ್ಕೊಟ್ರೆ ಮಿಲ್ಕಿಂಗ್ ಮಿಷನ್ಸ್ ಖಂಡಿತ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ಬೇರೆ ಒಕ್ಕೂಟದಿಂದ ನಿಮ್ಗೆ ಇದ್ರೆ ಸೌಲಭ್ಯಗಳು, ಫೀಡ್ ಇರ್ಬೋದು, ಮಿನರಲ್ ಮಿಕ್ಸರ್ ಇರ್ಬೋದು. ಬಹಳ ಜನ ಮಿನರಲ್ ಮಿಕ್ಸರ್ ಈಗಲೂ ಬಳಸ್ತಾ ಇಲ್ಲ. ದಯಮಾಡಿ ಬೆಳಗ್ಗೆ 100 ಗ್ರಾಮ್, ಸಂಜೆ 100 ಗ್ರಾಮ್ ದೊಡ್ಡ ಹಸುಗಳಿಗೆ, ಕರುಗಳಿಗೆ 150 ಗ್ರಾಮ್ ರೂಢಿ ಮಾಡಿ ಮಿನರಲ್ ಮಿಕ್ಸರ್ ಹಾಕಿದ್ರಲ್ಲಿ ನಿಮ್ಗೆ ಬೆಲೆ ಬಂದ್ಮೇಲೆ ಸೆಮೆಂಟ್ ಕೊಟ್ಟ ತಕ್ಷಣ ಹಸು ಗರ್ಭ ಸೆಟ್ ಆಗ್ತದೆ. ಹೇಳೋಣ ಜನ. ದಾನ ಧರ್ಮದ ನಿಧಿ 8,450, ರಾಸು ಅಭಿವೃದ್ಧಿ ನಿಧಿ 4,225, ಸದಸ್ಯರಾದ ಸಿಬ್ಬಂದಿ ಮನೆ 4,225, ಸಹಕಾರಿ ಅಭಿವೃದ್ಧಿ ನಿಧಿ 4,225. ಈ ರೀತಿ ಎಲ್ಲ ನಿಧಿಗಳಾಗಿ ವಿಂಗಡಿಸಿದ ಮೇಲೆ 100 ರೂಪಾಯಿ ಹಾಲು ಹಾಕಿದ್ರೆ 83 ಪೈಸೆ ಬಂದಿದೆ. ಏಕೆ ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಸತಿ ಚುನಾವಣೆ ಒಂದಿತ್ತು, ಪೇಂಟಿಂಗ್ ಒಂದು ಹಾಕಿರೋ ಸಂಘಕ್ಕೆ, ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ. 83 ಪೈಸೆ ಬಂದಿದೆ 100 ರೂಪಾಯಿ ಹಾಲು ಹಾಕಿದ್ರೆ. ಈ ಒಂದು ಸರಾಸರಿ ನಿಮ್ಮ ಸಂಘದಲ್ಲಿ ಏನೇನಿದೆ ಅಂತ ಒಟ್ಟು ಆಸ್ತಿ ಮೌಲ್ಯ ಮಾರ್ಚ್ 31, 23ಕ್ಕೆ TKGBಯಲ್ಲಿ 5,87,882 ರೂಪಾಯಿ 71 ಪೈಸೆ ಇತ್ತು. SBIಯಲ್ಲಿ 113 ಪೈಸೆ, TKGBಯಲ್ಲಿ ID ಇದೆ, ಠೇವಣಿ ಇದೆ 8,413 ರೂಪಾಯಿ, DCC ಬ್ಯಾಂಕ್ ಉಳಿತಾಯ ಖಾತೆ 5,921 22 ಪೈಸೆ, TKGB ಸಂಚಯ ಠೇವಣಿ 12,557. ದೊಡ್ಡ ಡೈರಿ ಹೋಗಿದೀವಿ, 74 ಜನರದ್ದು ಅಳಿದ್ವಿ, ಇನ್ನು 14 ಜನದ್ದು ಬರ್ಲಿಲ್ಲ. ಅಲ್ಲೇ ಇದ್ರಿ, ನೀವು ಹಾಕ್ಸ್ಕೊಳ್ತೀವಿ ಕಳ್ಸೋದಿಲ್ಲ, ವಾಪಸ್ 1 ನಿಮಿಷ ಇರ್ರಿ ಅಂದ್ರೆ. ಇವ್ರೆಲ್ಲ ಹಾಕ್ಸ್ಕೊಂಡಿದ್ದು ಸ್ಯಾಂಪಲ್ ತೆಗೆದು ಹಾಕೋದು 29 ಡಿಗ್ರಿ ಬರುತ್ತೆ. ಅವ್ರದ್ದು ಮಾತ್ರ ಹಾಕೋದು 26 ಡಿಗ್ರಿ ಬರುತ್ತೆ. 14 ಜನದ್ದು ಎರಡು ಮಿಕ್ಸ್ ಮಾಡೋದು 27 ಡಿಗ್ರಿ ಆಗುತ್ತೆ. ಸೊ 27 ಡಿಗ್ರಿ ಹಾಕಿಡ್ರಿ ಹೆಡ್ ಆಫೀಸ್ ಕಳ್ಸಿದ್ರೆ ನಿಮ್ಗೆ ಎಲ್ಲಿ ಬರ್ತದೆ? ರೇಟೇ ಬರೋದಿಲ್ಲ. ಇವತ್ತು ಪ್ರೈವೇಟ್ ಡೈರಿಯವರು ಬರೀ 26-27 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಮತ್ತೆ ಬಹಳಷ್ಟು ಊರುಗಳಲ್ಲಿ ಪ್ರೈವೇಟ್ ಡೈರಿ ಕ್ಲೋಸ್ ಆಗ್ಬಿಟ್ಟಿದೆ. ಇರೋದ್ರಲ್ಲಿ ನಾವು ಉತ್ತಮ ಗುಣಮಟ್ಟ ಕೊಟ್ರೆ, ನೀವೇನ್ ಕ್ವಾಲಿಟಿ ಕೊಟ್ರೆ ಆ ರೇಟ್ ನಾನು ಹಾಕ್ಸ್ತೀನಿ. ಆಮೇಲೆ ಆದಷ್ಟು ಅನಲೈಸರ್ ಇಡ್ಬೇಕು. ಇಲ್ಲಿ ಅನಲೈಸರ್ ನೀವು ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕು. ಏನ್ ಬರುತ್ತೆ ಫ್ಯಾಟ್ ಅದ್ರ ಪ್ರಕಾರ ರೇಟ್ ಕೊಡಿ. ಅವರೇಜ್ 4-1 ಫ್ಯಾಟ್ ದಾಟೋದಿಲ್ಲ. ರೈತರೊಬ್ಬರು ಚೆನ್ನಾಗಿ ಫ್ಯಾಟ್ ಬರುತ್ತೆ, ಚೆನ್ನಾಗಿ ರೇಟ್ ತಗೊಳ್ತಾರೆ, ಅವ್ರು ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಾರೆ. 200 ಸಹಕಾರಿ ಯೂನಿಯನ್ 1,000 ರೂಪಾಯಿ, ಒಕ್ಕೂಟದಲ್ಲಿ ಶೇರು 7,86,106.72 ಪೈಸೆ. ಈ ಕಟ್ಟಡದ ಒಂದು ಮೌಲ್ಯ 6,31,545. ದೂರವಾಣಿ ಠೇವಣಿ 1,250. ಚರಾಸ್ತಿಗಳು ಕಂಪ್ಯೂಟರ್, ಟೇಬಲ್, ಚೇರ್ಸ್ 5,70,944.80. ಒಟ್ಟು 26,26,953 ರೂಪಾಯಿ ಸತ್ತು ನಿಮ್ಮ ಸಂಘಟಿದೆ. ಈ ರೀತಿ ನಿಮ್ಮ ಸಂಘದ ಚಿತ್ರಣ ಇದೆ. ಇದರ ಬಗ್ಗೆ ಏನಾದರೂ ವಿಷಯ ಇದ್ದರೆ ಚರ್ಚೆ ಮಾಡಿ ಕೇಳಿ ದಯವಿಟ್ಟು.